ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಬಹು ಸುಂದರವಾದ ಮಾತನ್ನು ಹೇಳಿ, ಅಪ್ಪ ನಿನ್ನ ಬದುಕಿನೊಳಗೆ ಗುರುವನ್ನು ಆಶ್ರಯಿಸು. ಗುರುವನ್ನು ಆಶ್ರಯಿಸುವುದು ಸದ್ಗುಣ, ಪರಮಾತ್ಮನ ಪೂಜೆ ಮಾಡೋದು ಸದ್ಗುಣ, ಸಂತರ ಸಂಘ ಮಾಡೋದು ಸದ್ಗುಣ. ಇದು ಭಾರಿ ಮಜಾ ಹೇಳ್ಯಾರವ್ರು. ನೀವೆಲ್ಲರ ಬ್ಯಾರೆ ಬ್ಯಾರೆ ಹೇಳಿಲ್ಲ ಅವರು. ಆತ್ಮ ಕಲ್ಯಾಣಕ್ಕೆ ಅತಿ ಸಾಧನೀಭೂತವಾಗಿರುವ ಮಾತುಗಳನ್ನು ಹೇಳಿದ್ದಾರೆ. ಗುರುಪಾದ ಸೇವೆ, ಶರಣರ ಸಂಘ, ಹರ ಪೂಜೆ ಇವು ಮೊದಲು ಹೇಳಿ ಕರುಣ, ವಿನಯ, ವಿದ್ಯೆ, ನಿಜ ಸಮಯನಷ್ಟೇ ಇವೆಲ್ಲವನ್ನು ಹೇಳ್ಕೊಂಡು ಬಂದಿದ್ದಾರೆ. ಅದರ ಸಲುವಾಗಿ ಪರಮಾತ್ಮನ ಪೂಜಾ ಸದ್ಗುಣ ಅದ, ಗುರುನಾಥನ ಸೇವಾ ಸದ್ಗುಣ ಅದ, ಪ್ರವಚನ ಕೇಳುವುದು ಸದ್ಗುಣ ಅದ, ಸಂತರ ಒಡನಾಟದೊಳಗಿರೋದು ಸದ್ಗುಣ ಅದ, ಭಗವಂತನ ಚರಿತ್ರ ಪಾರಾಯಣ ಮಾಡೋದು ಸದ್ಗುಣ ಅದ, ಜಪ ಮಾಡೋದು ಸದ್ಗುಣ ಅದ. ಇವೆಲ್ಲ ಸದ್ಗುಣಗಳಾದವ. ಇದು ನೀ ಎಂದು ಮಾಡ್ತಿ ಹೇಳು, ಪೂಜೆ ಎಂದು ಮಾಡ್ತಿ ಹೇಳು, ಜಪ ಎಂದು ಮಾಡ್ತಿ ಹೇಳು, ಸ್ತೋತ್ರ ಎಂದು ಮಾಡ್ತಿ ಹೇಳು, ಗುರುವಿಗೆ ಶರಣಾಗತ ಎಂದಾಗ್ತಿ ಹೇಳು, ನೀ ಸಾಧನ ಎಂದು ಮಾಡ್ತಿ ಹೇಳು, ಆತ್ಮ ಕಲ್ಯಾಣ ಎಂದು ಮಾಡ್ತಿ ಹೇಳು. ಸುಮ್ಮನೆ ನಡೀತಲ್ಲ ನಿನ್ನ ಆಯುಷ್ಯ? ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ ಮನುಜ, ನೆಮ್ಮಿ ನಿಜವನು ಅರಿಯದೆ. ಬಹಳ ಸುಂದರವಾಗಿರ್ತಕ್ಕಂಥ ಮಾತನ್ನ ಜೀವ ಸಂಬೋಧನಾ ಸ್ಥಳ ಕೈವಲ್ಯ ಪದ್ಧತಿ ಒಳಗೆ ಬರೀತಾರ. ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ. ಸುಮ್ಮನೆ ಕಾಲ ಅಂತ ಯಾವ್ದಕ್ಕಂತಾರ ಅಂದ್ರೆ, ಪೂಜಾ ಮಾಡಿಲ್ಲ, ಜಪ ಮಾಡಿಲ್ಲ, ಇದಕ್ಕೆ ಸಂಸಾರ ಮಾಡೋದಕ್ಕೆ ಅಂದಿಲ್ಲ ಅವರು. ನಾವೆಲ್ಲಿ ಕುಂತಿದ್ದೇವ್ರಿ? ಕುಂತ್ರೆ ಮನೆ ಆಗ್ತಿತ್ತು, ಕುಂತ್ರೆ ಮಕ್ಕಳ ಮದುವೆ ಆಗ್ತಿತ್ತು, ಕುಂತ್ರೆ ಮಕ್ಕಳಿಗೆ ಓದ್ಸೋದಾಗ್ತಿತ್ತು, ಮನೆ ಕಟ್ಟೋದಾಯ್ತಿತ್ತು, ಕಾರ್ ಗಾಡಿ ತರೋದಾಯ್ತಿತ್ತು. ಹಗಲೋ ರಾತ್ರಿ ಒಂದು ಮಾಡಿ ಬಡದಾಡ್ಲತ್ತಿದ್ದೇವಂತ ಇಟ್ಟು ಸಂಸಾರ ಆಗ್ಲತ್ತದ. ರೊಕ್ಕ ಗಳಿಸಿದವನಿಗೆ, ಮನೆ ಕಟ್ಟಿದವನಿಗೆ, ಮನೆ ಮೇಲೆ ಮಾಡೇ ಕಟ್ಟಿದವನಿಗೆ, ಕಾರ್ ಬಂಗ್ಲೆ ತಂದವನಿಗೆ ಅಂತಾರ ಸುಮ್ಮನೆ ಸಾಯ್ಲತ್ತಿದೆಯಲ್ಲೋ ಅಂತಾರ ಅವ್ರು. ನಾವು ಅಂತೇವಲ್ಲ ಸಂಸಾರದಾಗ, ಸುಮ್ಮನೆ ಸಾಯ್ತದ್ರಿ ಮುಂಜಾನೆ ಹಿಡಿದು ಸಂಜಿತನ. ಏಟು ಬಡದಾಡ್ತದಂತೀರಿ, ಏಟು ಬಡದಾಡ್ತದ, ಸುಮ್ಮನೆ ಸಾಯ್ತದ ನೋಡ್ರಿ. ಇದು ಏನ್ರಿ ನಾವು ಸಂಸಾರದೊಳಗೆ ಮಾತಾಡ್ತೇವಿ. ಅದರ ಸಲುವಾಗಿ ಇವರಂದರು ಅಂತ ಯಾವ್ದಕ್ಕಂತಾರ ಅಂದ್ರೆ, ಪೂಜಾ ಮಾಡಿಲ್ಲ, ಪಾಠ ಮಾಡಿಲ್ಲ, ಜಪ ಮಾಡಿಲ್ಲ, ಸ್ತೋತ್ರ ಮಾಡಿಲ್ಲ, ಭಜನೆ ಮಾಡಿಲ್ಲ, ಸತ್ಸಂಗದೊಳಗೆ ಬಂದಿಲ್ಲ, ಸೇವಾ ಮಾಡಿಲ್ಲ, ಸಂತರ ಒಡನಾಟದೊಳಗಿಲ್ಲ, ಇದಕ್ಕೆ ಬಿಟ್ಟು ನೀ ಏನು ಮಾಡಿದ್ರು ಕಾಲ ಕಳಿಲತ್ತಿದಿ ಅಂತಾರ ಅವರು. ನಾಯಿ ನರಿ ಹದ್ದು ಕಾಗಿ ಹೆಂಗೆ ಆಯುಷ್ಯ ನಡೆದದ ನಿಂದು, ಆಯುಷ್ಯದ ಸಾರ್ಥಕತೆ ಎಲ್ಲೈತು ಪುಣ್ಯಾತ್ಮ, ವಿಚಾರ ಮಾಡು. ಅದರ ಸಲುವಾಗಿ ಬಹಳ ಸುಂದರವಾದ ಮಾತನ್ನ ಹೇಳಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಬಹಳ ಚಂದ. ಪರಮಾತ್ಮ ಗೀತೆಯಲ್ಲಿ ಹೇಳಿದ, ಹೇ ಅರ್ಜುನ, ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯಾಸುರಿ ಮತ ಮಾಸುಚ ಸಂಪದಂ ದೈವಿ ಅಭಿಜಾತೋಷಿ ಪಾಂಡವ. ದೈವಿ ಸಂಪದ್ ವಿಭಾಗ ಯೋಗ ಅಂತ ಗೀತದಾಗ ಒಂದು ಅಧ್ಯಾಯನೇ ಅದ, ದೈವಾಸುರ ಸಂಪದ್ ವಿಭಾಗ ಯೋಗ. ಅದರ ಸಲುವಾಗಿ ಇಲ್ಲಿ ಬಹಳ ಚಂದ ಹೇಳ್ತಾ ಈ ಪೂಜಾ ಮಾಡೋದು, ಪಾಠ ಮಾಡೋದು, ಜಪತಪ ಮಾಡೋದು, ಸಾಧುಗಳ ಸೇವಾ ಮಾಡೋದು, ಗುರುನಾಥನ ಸೇವಾ ಮಾಡೋದು ಇದು ಸಣ್ಣ ಮಾತಲ್ಲ. ಅದಕ್ಕೆ ದಾಸಬೋಧದೊಳಗೆ ಸಮರ್ಥ ರಾಮದಾಸ್ ಮಹಾಸ್ವಾಮಿಗಳು ಆತಾಯಿಕ ಸದ್ಗುಣ ಪರಮ ದುರ್ಲಭ ಹೇಳಿದ್ರು ಅವರು. ಇದು ಪೂಜಾ ಮಾಡೋದು ಪರಮ ದುರ್ಲಭ ಅದಪ್ಪ, ಇದು ಭಾಗ್ಯವಂತನ ಮಾತದ. ಜಪ ಎಲ್ಲರೂ ಮಾಡಲ್ಲ, ಭಾಗ್ಯವಂತ ಬೇಕು. ಪೂಜಾ ಎಲ್ಲರೂ ಮಾಡಂಗಿಲ್ಲ, ಸೇವಾ ಎಲ್ಲರೂ ಮಾಡಂಗಿಲ್ಲ, ಪಾರಾಯಣ ಎಲ್ಲರೂ ಮಾಡಂಗಿಲ್ಲ, ಶಾಸ್ತ್ರ ಎಲ್ಲರೂ ಕೇಳಂಗಿಲ್ಲ. ಇದು ಭಾಗ್ಯವಂತನ ಮಾತದ. ಈ ಗುಣ ಬಹಳ ದುರ್ಲಭಾದವ ಅಂತ ಬರೀತಾರೆ ಸಮರ್ಥ ರಾಮದಾಸ್ ಸ್ವಾಮಿಗಳು. ಇದು ಎಲ್ಲರಿಂದ ಸಾಧ್ಯ ಇಲ್ಲ. ಸಂಸಾರ ಎಲ್ಲರೂ ಮಾಡ್ತಾರೆ, ಅದಕ್ಕೆ ಎಲ್ಲರೂ ಅಧಿಕಾರಿಗಳು. ಸಂಸಾರ ಎಲ್ಲರೂ ಮಾಡ್ತಾರೆ. ಪೂಜಾ ಪಾಠ ಮಾಡ್ಬೇಕನ್ನಿಸ್ತದೇನು ಯಾರಿಗರೆ? ನಿನಗೆ ಅನುಷ್ಠಾನ ಅಂದ್ರೆ ನಿನ್ನಂಥ ಪುಣ್ಯಾತ್ಮನೇ ಯಾರಿಲ್ಲ, ನಿನ್ನಂಥ ಭಾಗ್ಯವಂತನೇ ಯಾರಿಲ್ಲ ಪ್ರಪಂಚದೊಳಗೆ. ಭಾಗ್ಯವಂತ ತೋಚಿ ಜಾಣ ತುಕಾರಾಮ್ ಮಹಾರಾಜರಂದರು. ಅವನಿಗೆ ಭಾಗ್ಯವಂತ ಅಂತ ಕರೀತಾರೋ, ಭಾಗ್ಯವಂತ ಅದನ. ಭಗವಂತನ ಭಜನೆ ಮಾಡವ ಭಾಗ್ಯವಂತ, ಶಾಸ್ತ್ರ ಕೇಳವ ಭಾಗ್ಯವಂತ, ಪೂಜಾ ಮಾಡವ ಭಾಗ್ಯವಂತ, ಸ್ತೋತ್ರ ಮಾಡವ ಭಾಗ್ಯವಂತ, ಧ್ಯಾನ ಮಾಡುವಂಥವ ಭಾಗ್ಯವಂತ, ಭಗವತ್ ಸೇವಾ ಮಾಡುವಂಥವ, ಗುರು ಸೇವಾ ಮಾಡುವಂಥವ ಭಾಗ್ಯವಂತ ಪ್ರಪಂಚದೊಳಗೆ. ಅವನಿಗೆ ಬಿಟ್ಟರೆ ನಾವಂತೇವಿ ರೊಕ್ಕ ರೂಪಾಯಿ ಗಳಿಸಿದವನಿಗೆ ಭಾಗ್ಯವಂತ ಅಂತ ನಾವಂತೇವಿ. ನಮ್ಮ ಡೆಫಿನಿಷನ್ ಗಲತ್ತದ. ಅದರ ಸಲುವಾಗಿ ಬಹಳ ಸುಂದರವಾದ ಮಾತನ್ನ ಹೇಳಿದ್ರು. ಜೋ ಭಜನಾಚ ಆಧಾರ, ಜೋ ಯೋಗಿಯಾಂಚ ಥಾರ, ಜೋ ನಿರಸಿ ಸಂಸಾರ ದುಃಖ ಮೂಳ ಜೋ. ಸಮರ್ಥ ರಾಮದಾಸ್ ಸ್ವಾಮಿಗಳಂತಾರ, ಇಂಥ ಭಜನೆ ಮಾಡೋದು, ಪೂಜಾ ಮಾಡೋದು, ಜಪ ಮಾಡೋದು, ಗುರುಪಾದ ಸೇವಾ ಮಾಡೋದು, ಇವು ಗುಣಗಳಿದ್ದು ಅಂದ್ರೆ ಇವು ನಿನಗೆ ಆಧಾರ ಅದಾವ ಅಂತ ತಿಳ್ಕೊ. ಆತ್ಮ ಕಲ್ಯಾಣದ ಆಧಾರ ಅದಾವ. ನಿನಗೆ ಸದ್ಗುಣಗಳು
ಭಜನೆ ಮಾಡ್ಲಕ್ಕೆ ಹಚ್ತಾವ, ಸದ್ಗುಣಗಳು ಸಂತರ ದರ್ಶನ ಮಾಡಿಸ್ತಾವ, ಸದ್ಗುಣಗಳು ಆತ್ಮ ಕಲ್ಯಾಣ ಮಾಡಿಸ್ತಾವ. ದುರ್ಗುಣಿ ಹೋಗ ದಾರಿನೇ ಬೇರೆ ಅದ, ಸದ್ಗುಣಿ ಹೋಗುವಂಥ ದಾರಿನೇ ಬೇರೆ ಅದ. ಎರಡು ದಾರಿ ಅದಾವ, ಒಂದು ಪರಮಾತ್ಮನ ದಾರಿ, ಒಂದು ಪ್ರಪಂಚದ ದಾರಿ. ಆ ಎರಡು ಒಂದು ಲೌಕಿಕ ಮಾರ್ಗ, ಒಂದು ಅಲೌಕಿಕ ಮಾರ್ಗ. ಅಲೌಕಿಕ ಮಾರ್ಗ ಅಂದ್ರೆ ಪರಮಾತ್ಮನ ಮಾರ್ಗ, ಲೌಕಿಕ ಮಾರ್ಗ ಅಂದ್ರೆ ಸಂಸಾರದ ದಾರಿ. ಸಂಸಾರದ ದಾರಿಯಾಗ ಹೋಗಾಮ ಅವನ ಬಗ್ಗೆ ಮಾತಾಡೋದಿತ್ತ. ಭವದಲ್ಲಿ ಮುಳುಗಿ ಹೋಗುತ್ತಿರ್ತೇನಯ್ಯ ಅಂತ ಷಣ್ಮುಖ ಶಿವಗಳು ಭವದತ್ತ ಮುಖವಾಗಿ ಹೋಗುತ್ತಿರ್ತೇನಯ್ಯ ಅಂತಾರವ್ರು. ಶಿವನತ್ತ ಮುಖ ಮಾಡಿ ಹೋಗ್ಬೇಕಲ್ಲ, ನಮ್ಮ ಮನಸ್ಸು ಭಗವಂತನ ಕಡೆ ಹರಿಬೇಕಲ್ಲ, ನಮ್ಮ ಮನಸ್ಸು ಗುರುಮಾರ್ಗಿ ಆಗಬೇಕಲ್ಲ, ನಮ್ಮ ಮನಸ್ಸು ಶಿವಮಾರ್ಗಿ ಆಗಬೇಕಲ್ಲ, ನಮ್ಮ ಮನಸ್ಸು ಸಂತ ಮಾರ್ಗದೊಳಗೆ ಹೋಗ್ಬೇಕಲ್ಲ. ಎಲ್ಲಿವರೆಗೆ ಹೋಗಂಗಿಲ್ಲ ಅಲ್ಲಿವರೆಗೆ ಜನ್ಮಧನ್ಯ ಆಗಂಗಿಲ್ಲ. ಅದರ ಸಲುವಾಗಿ ಸದ್ಗುಣಿ ಇದ್ದ ಮನುಷ್ಯನಿಗೇನೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಮಾಡ್ದ ಅಂದ್ರೆ ಅವನಿಗೆ ಅಣಿಮ ಮಹಿಮಾ ಗರಿಮ ಲಘಿಮ ಪ್ರಾಕಮ್ಯ ಪ್ರಾಪ್ತಿ ಈಶತ್ವ ವಶಿತ್ವ ಇವು ಸಿದ್ಧಿಗಳು ಸಿಗ್ತಾವ. ಸದ್ಗುಣಿ ಮನುಷ್ಯನಿಗೆ ಸಾಧನ ಫಲ ಕೊಡ್ತಾನೆ, ಸದ್ಗುಣಿ ಮನುಷ್ಯನಿಗೆ ದೇವ್ರು ಸಿಗ್ತಾನೆ.